ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೆ ಹಾಗೂ ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಅಂತ ಮಾಜಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಆದರೆ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಇರುವ ಕಾರಣ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕಾದ ಪರಿಸ್ಥಿತಿ ಇದೆ ಅಂತ ಅವರು ಸ್ಪಷ್ಟಪಡಿಸಿದರು. ಈ ವಿಚಾರವಾಗಿ ಜಿಲ್ಲೆಯ ಎಲ್ಲಾ ಶಾಸಕರು ಈಗಾಗಲೇ ಮುಖ್ಯಮಂತ್ರಿಯವರೊಂದಿಗೆ ಚರ್ಚೆ ನಡೆಸಿದ್ದು, ದೆಹಲಿಯಲ್ಲಿ ನಡೆಯಲಿರುವ ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ಕುಡಿಯುವ ನೀರಿನ ಅಗತ್ಯ, ಬೆಳೆಗಳ ಸ್ಥಿತಿ ಮತ್ತು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನ ಮಂಡಿಸಲಿದ್ದಾರೆ. ಅದರ ಆಧಾರದ ಮೇಲೆ ಸರ್ಕಾರ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ರೈತರು ಆತಂಕಕ್ಕೆ ಒಳಗಾಗಬಾರದು ಅಂತ ಮನವಿ ಮಾಡಿದ ಚೆಲುವರಾಯಸ್ವಾಮಿ, ಇದು ರೈತರ ಬದುಕಿನ ಪ್ರಶ್ನೆ. ಈ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು. ಸರ್ಕಾರ ರೈತರ ಹಿತ ಕಾಪಾಡಲು ಬದ್ಧವಾಗಿದೆ ಅಂತ ಹೇಳಿದ್ರು. ಮಳೆ ಹೋದ್ರೆ ಸಮಸ್ಯೆನಿಲ್ಲ, ಮಳೆ ಹೋದ್ರೆ ನಾಲೆಗಳಲ್ಲಿ ನೀರು ಬಿಟ್ಟು ಬೆಳೆ ಕೊಡ್ಬೋದು. ಈ ಸರ್ ನಮ್ದು ಬೆಳೆ ಬೆಳೆದಿಲ್ಲ. ಇನ್ನು ನಾವು ಕಾವೇರಿ ನೀರಾವರಿ ಪ್ರದೇಶದವ್ರೆ, ನಮ್ಮ ಬೆಸಗಳ್ಳಿ ಭಾಗದಲ್ಲಿ ನಮ್ದು ತೆಕ್ಲು ಬಿದ್ದೈತೆ, ಒಟ್ಲು ಗಿಟ್ಲು ಹಾಕಿಲ್ಲ, ಭತ್ತ ಗಿತ್ತ ಬೆಳಿತಿದ್ವಿ ನಾವು. ಅದು ಈ ಸರ್ ಇಲ್ಲ. ಯಾಕೆಂದ್ರೆ ಈ ಮುಂಗಾರು ಟೈಮಲ್ಲೇ ಬೆಳೆ ಇಲ್ಲ, ಬೇಸಿಗೆ ಬೆಳೆ ಹೆಂಗ್ ಬೆಳೆಯಕ್ಕಾಗತ್ತೆ ಅಂದ್ರೆ ಕಳೆದ ಬೆಳೆ ಇಲ್ಲ, ಈ ಬೆಳೆ ಇಲ್ಲ. 1.5 ವರ್ಷ ಮಂಡ್ಯ ಜಿಲ್ಲೆಯ ರೈತ ನೀರಿಲ್ಲದೆ ಒದ್ದಾಡುವಂತ ಸನ್ನಿವೇಶ. ಬೆಳೆಗಳು ಬೆಳೆಯಕ್ಕಾಗಲ್ಲ ಕಡೆ ಭಾಗದವ್ರು. ಇಲ್ಲಿ ಮದ್ದೂರು, ಈ ಕಡೆ ಭಾಗ ಕೊಪ್ಪ, ಈ ಭಾಗ ಬಂದಂಗೆ ಅಂದ್ರೆ ಕಡೆ ಭಾಗದ ವ್ಯಾಪ್ತಿಯ ರೈತರಿಗೆಲ್ಲ ದೊಡ್ಡ ಸಮಸ್ಯೆನೆ. ಬಟ್ ಇದು ಎಲ್ರಿಗೂ ಸಮಸ್ಯೆನೆ. ಜಿಬಿಎ ಚುನಾವಣೆ ನಡೆಸಲು ಡಿಸೆಂಬರ್ 31ರವರೆಗೆ ಕಾಲಾವಕಾಶ ನೀಡುವಂತೆ ಕರ್ನಾಟಕ ಸರ್ಕಾರ ಹಾಗೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಲ್ಲಿಸಿರುವ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಜುಲೈ 17ರಂದು ವಿಚಾರಣೆ ನಡೆಸಲಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದ ಮುಂದೆ ಜಿಬಿಎ ಪರ ಹಿರಿಯ ವಕೀಲ ಕಪಿಲ್ ಸಿಬಾಲ್ ಅರ್ಜಿಯನ್ನ ಪ್ರಸ್ತಾಪಿಸಿದ್ದು, ನಿಗದಿತ ದಿನವೇ ವಿಚಾರಣೆ ನಡೆಸಲು ನ್ಯಾಯಪೀಠ ಒಪ್ಪಿಗೆ ಸೂಚಿಸಿದೆ. ಸರ್ಕಾರ ತನ್ನ ಅರ್ಜಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ನಡೆಯುತ್ತಿರೋದ್ರಿಂದ ಆಡಳಿತಾತ್ಮಕ ಸವಾಲುಗಳು ಎದುರಾಗಿವೆ ಅಂತ ತಿಳಿಸಿದೆ. ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಪರಿಶೀಲಿಸುವ ಕಾರ್ಯದಲ್ಲಿ ಸಿಬ್ಬಂದಿ ನಿರತರಾಗಿದ್ದು, ಇದೇ ವೇಳೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅಗತ್ಯವಿರುವ ಸಾವಿರಾರು ಸಿಬ್ಬಂದಿಯನ್ನ ನಿಯೋಜಿಸುವುದು ಕಷ್ಟಕರವಾಗಿದೆ ಅಂತ ಸರ್ಕಾರ ವಾದಿಸಿದೆ. ಬೆಂಗಳೂರು ನಗರದಲ್ಲೇ 1 ಕೋಟಿಗೂ ಹೆಚ್ಚು ಮತದಾರರು ಹಾಗೂ ಸುಮಾರು 40 ಲಕ್ಷ ಮನೆಗಳಿದ್ದು, ಚುನಾವಣಾ ಪ್ರಕ್ರಿಯೆ ಸುಗಮವಾಗಿ ನಡೆಸಲು ದೊಡ್ಡ ಪ್ರಮಾಣದ ಸಿಬ್ಬಂದಿ ಅಗತ್ಯವಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಜುಲೈ 17ರಂದು ಸುಪ್ರೀಂ ಕೋರ್ಟ್ ಈ ಅರ್ಜಿಯ ಕುರಿತು ಯಾವ ತೀರ್ಮಾನ ಕೈಗೊಳ್ಳಲಿದೆ ಎಂಬುದತ್ತ ಈಗ ಎಲ್ಲರ ಗಮನ ನೆಟ್ಟಿದೆ. ಮಹಾರಾಷ್ಟ್ರದ ಧಾರಾಶಿವ್ ಜಿಲ್ಲೆಯಲ್ಲಿ ಆಹಾರ ಮತ್ತು ಔಷಧ ಆಡಳಿತ ಸಂಸ್ಥೆ ಹಾಗೂ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಬೃಹತ್ ಪ್ರಮಾಣದ ನಕಲಿ ಹಾಲು ತಯಾರಿಕಾ ಜಾಲ ಬಯಲಾಗಿದೆ. ತನಿಖೆಯ ಪ್ರಕಾರ ಕಳೆದ 6 ತಿಂಗಳಲ್ಲಿ 2.3 ಕೋಟಿ ಲೀಟರ್ಗೂ ಹೆಚ್ಚು ಕಲಬೆರಕೆ ಹಾಲು ಮಾರುಕಟ್ಟೆಗೆ ತಲುಪಿರುವ ಸಂಖ್ಯೆ ವ್ಯಕ್ತವಾಗಿದೆ. ಅತ್ಯಂತ ಆತಂಕಕಾರಿ ಸಂಗತಿ ಅಂದ್ರೆ ಆರೋಪಿಗಳು ನಿರ್ಮಾ ಡಿಟರ್ಜೆಂಟ್ ಪೌಡರ್, ಪಾಮ್ ಆಯಿಲ್, ಕಳಪೆ ಗುಣಮಟ್ಟದ ಹಾಲಿನ ಪುಡಿ ಹಾಗೂ ಇತರೆ ರಾಸಾಯನಿಕಗಳನ್ನ ಬಳಸಿ ಹಾಲಿನ ಬಣ್ಣ ಮತ್ತು ಕೊಬ್ಬಿನಾಂಶ ಹೆಚ್ಚಿಸಿ ಅಸಲಿ ಹಾಲಿನಂತೆ ತಯಾರಿಸುತ್ತಿದ್ರು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ನಕಲಿ ಹಾಲನ್ನ ನೇರವಾಗಿ ಮಾರಾಟ ಮಾಡದೆ ಪ್ರತಿ 100 ಲೀಟರ್ ಅಸಲಿ ಹಾಲಿಗೆ 10 ಲೀಟರ್ ಕಲಬೆರಕೆ ಹಾಲು ಬೆರೆಸಿ ವಿವಿಧ ಡೈರಿಗಳ ಮೂಲಕ ಮಾರುಕಟ್ಟೆಗೆ ಪೂರೈಕೆ ಮಾಡಲಾಗುತ್ತಿತ್ತು ಅಂತ ತನಿಖೆಯಲ್ಲಿ ಬಹಿರಂಗವಾಗಿದೆ. ವೈದ್ಯರ ಪ್ರಕಾರ ಇಂತಹ ರಾಸಾಯನಿಕ ಮಿಶ್ರಿತ ಹಾಲು ಕಿಡ್ನಿ, ಲಿವರ್ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಗಂಭೀರ ಹಾನಿ ಉಂಟು ಮಾಡಬಹುದು. ವಿಶೇಷವಾಗಿ ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರ ಆರೋಗ್ಯಕ್ಕೆ ಇದು ಹೆಚ್ಚು ಅಪಾಯಕಾರಿ. ಈ ಪ್ರಕರಣಕ್ಕೆ ಸಂಬಂಧಿಸಿ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗಾಗಿ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಆಹಾರ ಕಲಬೆರಕೆ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ಕಠಿಣ ಕ್ರಮ ಮುಂದುವರೆಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗುತ್ತಿದ್ದ ಎಂವಿ ಹಾಲ್ ಬಾಯಿಯಾ ಮತ್ತು ಎಂವಿ ಮೊಂಬಾಸಾ ಎಂಬ 2 ವಾಣಿಜ್ಯ ಹಡಗುಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಯಲ್ಲಿ ಓರ್ವ ಭಾರತೀಯ ನಾವಿಕ ಸಾವನ್ನಪ್ಪಿದ್ದು, ಹಲವಾರು ಗಾಯಗೊಂಡಿದ್ದಾರೆ. ಈ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದ್ದು, ನವದೆಹಲಿ ಇರತಕ್ಕಂಥ ಇರಾನ್ ರಾಯಭಾರ ಕಚೇರಿಯ ಉಪ ರಾಯಭಾರಿನ ವಿದೇಶಾಂಗ ಸಚಿವಾಲಯಕ್ಕೆ ಕರೆಸಿ ಸಮನ್ಸ್ ಜಾರಿಗೊಳಿಸಿದೆ. ಭಾರತ ನಾಗರಿಕ ಹಡಗುಗಳು ಮತ್ತು ನಾವಿಕರನ್ನ ಗುರಿಯಾಗಿಸಿಕೊಂಡು ನಡೆಸುವ ಇಂತಹ ದಾಳಿಗಳನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದು, ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡಲು ಎಲ್ಲಾ ದೇಶಗಳು ರಾಜತಾಂತ್ರಿಕ ಮಾತುಕತೆಯ ಮಾರ್ಗ ಅನುಸರಿಸಬೇಕು ಅಂತ ಕರೆ ನೀಡಿದೆ. ದಾಳಿಗೊಳಗಾದ 2 ಹಡಗುಗಳಲ್ಲಿ ಒಟ್ಟು 30 ಭಾರತೀಯ ಸಿಬ್ಬಂದಿ ಇದ್ದು, ಅವರಲ್ಲಿ ಒಬ್ಬರು ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಅಗತ್ಯ ನೆರವು ನೀಡಲು ಯುಎಇಯಲ್ಲಿರ್ತಕ್ಕಂಥ ಭಾರತೀಯ ರಾಯಭಾರ ಕಚೇರಿ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ. ಇತ್ತ ಈ ದಾಳಿಯನ್ನ ತಾನೇ ನಡೆಸುವುದಾಗಿ ಇರಾನ್ ಒಪ್ಪಿಕೊಂಡಿದ್ದು, ಹಡಗುಗಳು ತನ್ನ ನೌಕಾಯಾನ ಎಚ್ಚರಿಕೆಗಳನ್ನ ಉಲ್ಲಂಘಿಸಿದ್ರಿಂದ ಕ್ರಮ ಕೈಗೊಂಡಿದ್ದೇವೆ ಅಂತ ಸಮರ್ಥಿಸಿಕೊಂಡಿದೆ. ಹಾರ್ಮುಜ್ ಜಲಸಂಧಿಯು ವಿಶ್ವದ ಪ್ರಮುಖ ತೈಲ ಸಾಗಣೆ ಮಾರ್ಗವಾಗಿರೋದ್ರಿಂದ ಈ ದಾಳಿ ಜಾಗತಿಕ ಇಂಧನ ಪೂರೈಕೆ ಹಾಗೂ ಸಮುದ್ರ ವ್ಯಾಪಾರದ ಮೇಲೂ ಪರಿಣಾಮ ಬೀರುವ ಆತಂಕ ಹೆಚ್ಚಿಸಿದೆ.